ಜನ ರೋಡ್ ದಾಟಕ್ಕಾಗದೇ ಇರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಮೊಣಕಾಲುದ್ದ ನೀರು ನಿಂತಿದೆ. ಇನ್ನೂ ಕೂಡ ಮಳೆ ಕಡಿಮೆ ಆಗಿದೆ. ಇವತ್ತು ಬೆಳಗ್ಗೆಯಿಂದ ಮಳೆ ಬಿದ್ದಿಲ್ಲ, ಆದರೂ ಈ ಏರಿಯಾದಲ್ಲಿ ನಿಂತಿರ್ತಕ್ಕಂಥ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಇವೆಲ್ಲ ತಗ್ಗು ಪ್ರದೇಶಗಳು. ಹಾಗಾಗಿ ಡ್ರೈನೇಜ್ ಸಿಸ್ಟಮ್ ಸರಿಯಾಗಿರಲ್ಲ. ನೋಡಿ, ಆ ಟೂ ವೀಲರ್ನವರು ಅವ್ರಿಗೆ ಹಳ್ಳ ಎಲ್ಲಿದೆ ಏನು ಗೊತ್ತಾಗಲ್ಲ, ಪಾಪ ಹೆಂಗೋ ಹೋಗ್ತಿರ್ತಾರೆ, ಒದ್ದಾಡ್ತಾರೆ. ಇದು ಬೆಂಗಳೂರಿನ ಟಾಟಾ ನಗರದ ಸ್ಥಿತಿ. ಬೆಂಗಳೂರಿನಲ್ಲಿ ನಿನ್ನೆ ಮಳೆಯಿಂದ ಆಗಿರ್ತಕ್ಕಂತಹ ಅನಾಹುತಗಳು ಒಂದೆರಡಲ್ಲ. ಅದರಲ್ಲೂ ಕೂಡ ಯಲಹಂಕ ಕ್ಷೇತ್ರದಲ್ಲಂತೂ ಮಳೆಯಿಂದ ಆಗಿರ್ತಕ್ಕಂಥ ಸಾಕಷ್ಟು ಒಂದು ಅನಾಹುತಗಳನ್ನ ಕೂಡ ಸೃಷ್ಟಿಯಾಗಿದೆ. ನಾನಿವತ್ತು ಟಾಟಾ ನಗರದ ಬಳಿ ಇದ್ದೇನೆ. ಟಾಟಾ ನಗರದಲ್ಲಿ ಯಾವ ರೀತಿ ಇದೆ ಎನ್ನುವಂತಹ ದೃಶ್ಯಗಳನ್ನ ಟ್ರ್ಯಾಕ್ಟರ್ ಮೇಲೆ ತೋರಿಸುವಂತಹ ಒಂದು ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದೇನೆ. ನೋಡಬಹುದಾಗಿದೆ, ಟಾಟಾ ನಗರದ 1ನೇ ಕ್ರಾಸ್ ಇರ್ಬೋದು, 2ನೇ ಕ್ರಾಸ್ ಇರ್ಬೋದು, 3ನೇ ಕ್ರಾಸ್ ಇರ್ಬೋದು, ಕಂಪ್ಲೀಟ್ ಆಗಿ ಇಲ್ಲಿರ್ತಕ್ಕಂತಹ ಒಂದು ರಸ್ತೆಗಳೆಲ್ಲ ಕಂಪ್ಲೀಟ್ ಆಗಿ ನೀರಿನಿಂದ ಆವೃತ ಆಗಿದ್ದಾವೆ. ಜೊತೆಗೆ ಇಲ್ಲಿರ್ತಕ್ಕಂತಹ ರಾಜಕಾಲುವೆಯಿಂದ ಬಂದಿರತಕ್ಕಂತಹ ನೀರಿರ್ಬೋದು, ವಿದ್ಯಾರಣ್ಯಪುರ ಇರ್ಬೋದು, ದೊಡ್ಡಬೊಮ್ಮಸಂದ್ರದಿಂದ ಬಂದಿರತಕ್ಕಂತಹ ನೀರಿರ್ಬೋದು, ಕಂಪ್ಲೀಟ್ ಆಗಿ ಇಲ್ಲಿಗೆ ಹರಿದುಕೊಂಡು ಬರ್ತಾ ಇದೆ. ಇಲ್ಲಿರ್ತಕ್ಕಂತಹ ಒಂದು ಜನರ ಪಾಡಂತೂ ನಿಜಕ್ಕೂ ಕೂಡ ಒಂದು ಅಲ್ಲಿರ್ತಕ್ಕಂತಹ ಮನೆಯವರು ಕೂಡ, ವಯಸ್ಸಾದವರು ಕೂಡ ಇದ್ದಾರೆ, ಜೊತೆಗೆ ಮಕ್ಕಳು ಕೂಡ ಇದ್ದಾರೆ. ಮನೆಯಿಂದ ಹೊರಗೆ ಬರಲಿಕ್ಕೆ ಆಗದಂತಹ ಒಂದು ಸ್ಥಿತಿ ಕೂಡ ನಿರ್ಮಾಣವಾಗಿದೆ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. 900ಕ್ಕೂ ಹೆಚ್ಚು ಒಂದು ಮನೆಗಳನ್ನ ಕೂಡ ಈ ಒಂದು ಟಾಟಾ ನಗರದಲ್ಲಿಯೂ ಕೂಡ ನೋಡಬಹುದಾಗಿದೆ. ಯಾವ ರೀತಿ ಇಲ್ಲಿ ಪ್ರತಿಯೊಂದು ಮನೆಗಳಿಗೂ ಕೂಡ ನೀರು ನುಗ್ಗಿದೆ ಎನ್ನುವಂತಹ ಒಂದು ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ಇಲ್ಲಿಂದ ಹೊರಗಡೆ ಹೋಗ್ಲಿಕ್ಕೂ ಕೂಡ ಜನ ಆಗದಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಅಧಿಕಾರಿಗಳಿಗೆ ಇಲ್ಲಿರ್ತಕ್ಕಂತಹ ಸ್ಥಳೀಯರು ಕೂಡ ಕರೆ ಮಾಡಿದ್ರು ಕೂಡ ಯಾವುದೇ ರೀತಿಯಿಂದಲೂ ಕೂಡ ಇಲ್ಲಿ ಅಧಿಕಾರಿಗಳು ಕೂಡ ಬಂದಿಲ್ಲ. ಹೀಗಾಗಿ ಕಂಪ್ಲೀಟ್ ಆಗಿ ಇಲ್ಲಿರ್ತಕ್ಕಂತಹ ಒಂದು ರಸ್ತೆಯನ್ನ ಬ್ಲಾಕ್ ಮಾಡುವಂತಹ ಒಂದು ಕೆಲಸಕ್ಕೆ ಸ್ಥಳೀಯರು ಕೂಡ ಮುಂದಾಗಿದ್ದಾರೆ. ಜೊತೆಗೆ ಸ್ಥಳೀಯ ಒಂದು ಕಾರ್ಪೊರೇಟರ್ ಇರ್ಬೋದು, MLA ವಿರುದ್ಧ ಕೂಡ ಇರ್ಬೋದು, ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಬಹುದಾಗಿದೆ ಯಾವ ರೀತಿ ಇಲ್ಲಿ ಜನ ಇಲ್ಲಿ ಅವರ ಒಂದು ಹಳ್ಳನ್ನ ತೋಡ್ಕೊಳ್ತಾ ಇದ್ದಾರೆ ಎನ್ನುವಂತಹ ಒಂದು ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ಇಲ್ಲಿ ಯಾರು ಕೂಡ ಮನೆಯಿಂದ ಹೋಗ್ಲಿಕ್ಕೂ ಕೂಡ ಆಗ್ತಾ ಇಲ್ಲ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ನಮಗೆ ಸಹಾಯ ಮಾಡಿ ಎನ್ನುವಂತಹ ಒಂದು ಗೋಗರಿಯುವಂತಹ ಒಂದು ದೃಶ್ಯಗಳನ್ನ ಕೂಡ ನಾವು ನೋಡಬಹುದಾಗಿದೆ. ನಾವು ಟ್ಯಾಕ್ಸ್ ಅನ್ನ ತುಂಬುತ್ತೇವೆ, ಆದ್ರೆ ನಮಗೆ ಮಾತ್ರ ಇದು ಸುಮಾರು 10 ವರ್ಷಗಳಿಂದ ಇದೇ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಾಬ್ಲಮ್ ಆಗಿದೆ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ನೋಡಬಹುದಾಗಿದೆ 3 ರಿಂದ 4 ಅಡಿಯಷ್ಟು ನೀರು ಕೂಡ ಬರ್ತಾ ಇದೆ. ಜೊತೆಗೆ ಹಾವುಗಳು ಕೂಡ ಬರ್ತಾ ಇದಾವೆ, ಮೀನುಗಳು ಕೂಡ, ಅಂದ್ರೆ ದೊಡ್ಡಬೊಮ್ಮಸಂದ್ರ ಕೆರೆ ಓವರ್ಫ್ಲೋ ಆಗಿ ಇಲ್ಲಿ ಒಂದು ನೀರು ಹರಿತಾ ಇದೆ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇಲ್ಲಿರ್ತಕ್ಕಂತಹ ಪ್ರತಿಯೊಂದು ಕ್ರಾಸ್ ನಲ್ಲಿ ಇರ್ತಕ್ಕಂತಹ ಮನೆಯಲ್ಲಿರ್ತಕ್ಕಂತಹ ಜನರು ಕೂಡ ನಡೆದುಕೊಂಡು ಹೋಗ್ಲಿಕ್ಕೂ ಕೂಡ ಆಗದಂತಹ ಒಂದು ಸ್ಥಿತಿಯನ್ನ ಕೂಡ ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ಟಾಟಾ ನಗರದಲ್ಲಿರ್ತಕ್ಕಂತಹ 2ನೇ ಕ್ರಾಸ್ ಇರ್ಬೋದು, 1ನೇ ಕ್ರಾಸ್ ಇರ್ಬೋದು, 3ನೇ ಕ್ರಾಸ್ ನಲ್ಲಿ ಇರ್ತಕ್ಕಂತಹ ಜನರು ಕೂಡ BBMP ವಿರುದ್ಧ ಇರಬಹುದು, ಅಧಿಕಾರಿಗಳ ವಿರುದ್ಧ ಇರಬಹುದು, ಸಾಕಷ್ಟು ಒಂದು ಶಾಪವನ್ನ ಕೂಡ ಹಾಕ್ತಾ ಇದ್ದಾರೆ. ನಮಗೆ ಬಂದು ನಾವು ಟ್ಯಾಕ್ಸ್ ಕಟ್ತೇವೆ, ನಮಗೆ ಒಂದು ನಮ್ಮ ಸಮಸ್ಯೆಯನ್ನ ಬಗೆಹರಿಸಿ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.